ನಮ್ಮೆಲ್ಲರ ಪ್ರೀತಿಯ ಅಪ್ಪು 17 ಮಾರ್ಚ್ಗೆ ಹಾಫ್ ಸೆಂಚುರಿ ಹೊಡೆದಿದ್ದಾರೆ ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್. ಆದರೆ ಇವತ್ತು ನಮ್ಮ ಜೊತೆ ಅವರು ಇಲ್ಲದೆ ಇರ್ಬೋದು, ಆದರೆ ಎಟರ್ನಲಿ ಅವರ ಫಿಲಮ್ಸ್ ಸಾಂಗ್ಸ್ ಮೂಲಕ ಅವರು ಯಾವಾಗಲೂ ಇದ್ದಾರೆ. ಫ್ಯಾನ್ಸ್ಗಳು ಸ್ಪೆಷಲ್ ಪ್ರೋಗ್ರಾಮ್ಸ್ಗಳನ್ನ ಕೂಡ ಮಾಡಿರ್ತಾರೆ. ಹ್ಯಾಪಿ ಬರ್ತ್ಡೇ ಟು ದಟ್ ಮ್ಯಾನ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಪ್ರೋಗ್ರಾಮ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್. 14 ಮಾರ್ಚ್ಗೆ ಅಪ್ಪು ಫಿಲಮ್ ರಿಲೀಸ್ ಆಯಿತು. ಸಿನಿಮಾ ಸಕ್ಸಸ್ಫುಲ್ ಆಗಿ ಮತ್ತೆ ಥಿಯೇಟರ್ಗೆ ಕಾಲಿಡ್ತು. ಒಂದು ಒಳ್ಳೆ ರೆಸ್ಪಾನ್ಸ್ ಜೊತೆ ಎಂಡ್ ಕೂಡ ಆಯಿತು. ಫ್ಯಾನ್ಸ್ಗಳು ತುಂಬ ಖುಷಿ ಪಟ್ಟಿದ್ದು ಆಯಿತು. ಆ ಸೆಲೆಬ್ರೇಷನ್ ಈ ರೀತಿ ಇತ್ತು. ಇನ್ನ ನೆಕ್ಸ್ಟ್ ಫಸ್ಟ್ ಲಿರಿಕಲ್ ವಿಡಿಯೋ ಎಕ್ಕ ಮಾರ್ ಫ್ರಮ್ ಎಕ್ಕ. ಯುವ ರಾಜ್ಕುಮಾರ್ ಅವರು ಮಾಡ್ತಿರೋಂಥ ಸಿನಿಮಾ 17 ಮಾರ್ಚ್ಗೆ ಎಕ್ಕ ಮಾರ್ ಬಂತು. ಆದರೆ ಸ್ವಲ್ಪ ತಡವಾಗಿಯೇ ಬಂತು. ಇದು ನಮ್ಮ KFIನಲ್ಲಿ ಸರ್ವೇ ಸಾಮಾನ್ಯ. ಪ್ರತಿಯೊಂದು ಸಿನಿಮಾ ರಿಲೀಸ್ಗೂ ಅಥವಾ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋ ರಿಲೀಸ್ಗೂ ಕೂಡ ಒಂದು ತಾಂತ್ರಿಕ ದೋಷ ಬಂದೇ ಬರುತ್ತೆ. ಬಟ್ ಎನಿವೆ, ಪಕ್ಕಾ ಲೋಕಲ್ ವೈಬ್ಸ್. ಹಾಗೆ ಜಾಕಿ ಸಿನಿಮಾದ ಕೆಲವೊಂದು ಸಾಂಗ್ಸ್ಗಳು ನೆನಪಾಯಿತು, ಚೆನ್ನಾಗಿತ್ತು. ಇನ್ನ ನೆಕ್ಸ್ಟ್ KD ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿ ಪ್ರೇಮ್ಸ್ ಅವರು ನಿರ್ದೇಶನ ಮಾಡ್ತಿರುವಂಥ ಸಿನಿಮಾ. ಶಿವ ಶಿವ ಸಾಂಗ್ ಎಲ್ರಿಗೂ ಗೊತ್ತಿರೋದೆ, ತುಂಬ ಟ್ರೆಂಡ್ ಕೂಡ ಆಗಿತ್ತು. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಕೇಳಿಸೋ ಥರ ಇತ್ತು. ಈಗ ಸೆಕೆಂಡ್ ಸಿಂಗಲ್ ಪ್ರೋಮೋ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಮಾರ್ಚ್ 22ಕ್ಕೆ 11 ಗಂಟೆ ಮೇಲೆ ಇದು ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ. ನೋಡೋಣ ಅವ್ರು ಹೇಳಿರೋ ಟೈಮ್ಗೆ ಬರುತ್ತಾ ಅಥವಾ ಇದು ಕೂಡ ಲೇಟ್ ಆಗುತ್ತಾ ಅಂತ. ಇನ್ನು ನೆಕ್ಸ್ಟ್ ಡೆವಿಲ್. ದರ್ಶನ್ ತುಗುದೀಪ ಅವ್ರು ಮಾಡ್ತಿರೋಂಥ ಡೆವಿಲ್ ಸಿನಿಮಾದಲ್ಲಿ ಶರ್ಮಿಳಾ ಮಾಂಡ್ರೆ ಅವರು ಕಾಣಿಸ್ಕೊತಿದ್ದಾರೆ. ಸ್ಪೆಷಲಿ ಪೊಲಿಟಿಷಿಯನ್ ಆಗಿ ಕಾಣಿಸ್ಕೊತಿರೋದು ಅಂತ ಗೊತ್ತಾಗ್ತಾ ಇದೆ. ದರ್ಶನ್ ಅವ್ರಿಗೆ ಇದೊಂದು ಕಮ್ಬ್ಯಾಕ್ ಆಗುತ್ತಾ, ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಟಾಕ್ಸಿಕ್. ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಕೆಸಿನೋದಲ್ಲಿ ನೋಡಿ ಫಸ್ಟ್ ಬಂದಂಥ ಪ್ರೋಮೋ, ಅದನ್ನು ನೋಡಿನೇ ಕೆಲವರು ಶಾಕ್ ಆಗಿದ್ರು. JJ ಪೆರಿ ಆ್ಯಕ್ಷನ್ ಕೋಆರ್ಡಿನೇಟರ್, ಜಾನ್ ವಿಕ್ ಅಂತ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಇವರು ವರ್ಕ್ ಮಾಡಿರೋಂಥವ್ರು. ಅವರ ಶೆಡ್ಯೂಲ್ ಏನಿದೆ ಟಾಕ್ಸಿಕ್ ಸಿನಿಮಾಗೆ, ಅದನ್ನು ಮುಗಿಸಿ ಮುಂದಕ್ಕೆ ಹೋಗ್ತಾ ಇದೆ ಟಾಕ್ಸಿಕ್ ಸಿನಿಮಾ. ನೋಡೋಣ ಔಟ್ಪುಟ್ ಯಾವ ರೀತಿ ಇರುತ್ತೆ, ಎಷ್ಟು ದೊಡ್ಡ ಮಟ್ಟಿಗೆ ಕಾಣಿಸುತ್ತೆ ಅಂತ. ಇನ್ನು ನೆಕ್ಸ್ಟ್ ಶಿವರಾಜ್ ಕುಮಾರ್ ಅವರ ಮಗಳು ನಿವೇದಿತಾ ಶಿವರಾಜ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಫೈರ್ಫ್ಲೈ. ಇದರ ಒಂದು ಪ್ರೋಮೋ ಅಥವಾ ಟೀಸರ್ 2024ನಲ್ಲಿ ಬಂದಿತ್ತು. ಲುಕ್ಸ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದೆ. ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ರಿಲೀಸ್ಗೆ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 24, 2025. ನೋಡೋಣ, ಒಂದು ಒಳ್ಳೆ ತಂಡ ಅಂತ ಅನಿಸ್ತಾ ಇದೆ. ಒಂದು ಒಳ್ಳೆ ರೀತಿ ಸಿನಿಮಾನ ಮಾಡಿರ್ತಾರೆ. ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ನೋಡಬೇಕು. ಇನ್ನು ನೆಕ್ಸ್ಟ್ ಭಾವತೀರಾಯಾನ, ಒಂದು ಫ್ಯಾಮಿಲಿ ಆಡಿಯನ್ಸ್ನ ಸೆಳೀತಾ ಇರೋಂಥ ಸಿನಿಮಾ. ಗ್ರ್ಯಾಂಡ್ 25 ಡೇಸ್ನ ಮುಗಿಸಿ ಮುಂದಕ್ಕೆ ಹೋಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳು ಸಿಗ್ತವೆ. ಆ ಕೆಲವೊಂದು ಎಕ್ಸಾಂಪಲ್ಸ್ನಲ್ಲಿ ಇದು ಕೂಡ ಒಂದು. ಇನ್ನು ನೆಕ್ಸ್ಟ್ ಕೂಲಿ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸ್ತಿರೋದು ಎಲ್ರಿಗೂ ಗೊತ್ತೇ ಇದೆ. ಶೂಟಿಂಗ್ ಮುಗಿಸಿ ರ್ಯಾಪಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಫೋಟೋಸ್ಗಳು ಇದೆ. ರಜನಿಕಾಂತ್ ಅವರ ಕಳೆದ 2-3 ಸಿನಿಮಾ ತುಂಬ ಸೂಪರ್ ಆಗಿ ಓಡಿದೆ. ಇದರಲ್ಲಿ ಸಮಥಿಂಗ್ ಬಿಗ್ ಬರ್ತಿರ್ಬೋದು, ಅದಕ್ಕೂ ಮೀರಿದ್ದು. ನೋಡೋಣ ಏನಿರುತ್ತೆ ಅಂತ. ಇದಿಷ್ಟು ಸದ್ಯಕ್ಕಿರೋ ಅಪ್ಡೇಟ್ಸ್. ಈ ಅಪ್ಡೇಟ್ಸ್ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.